ಸರ್, ಅಧಿಕಾರ ವಹಿಸ್ಕೊಂಡ ಸಂದರ್ಭದಲ್ಲಿ ತಾವೊಂದು ಮಾತು ಹೇಳಿದ್ರಿ, ನಾನು ದ್ವೇಷ ರಾಜಕಾರಣ ಮಾಡಲಾರೆ ಅಂತ. ಆದರೆ ಈಶ್ವರಪ್ಪನವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಸಿದ್ದರಾಮಯ್ಯನವರು ತಮ್ಮ ಹುಳುಕುಗಳನ್ನ ಮುಚ್ಕೊಳ್ಳಿಕ್ಕೆ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವ್ರ ವಿರುದ್ಧ ಸುಳ್ಳು ಮೊಕದ್ದಮೆಗಳನ್ನ ದಾಖಲು ಮಾಡಿಸ್ತಾ ಇದ್ದಾರೆ, ಇವರಿಗೆ ಜನರೇ ಪಾಠ ಕಲಿಸ್ತಾರೆ ಅನ್ನೋ ಮಾತು ಹೇಳಿದ್ದಾರೆ. ಈಶ್ವರಪ್ಪನವರು ಅವರು ವಿರೋಧ ಪಕ್ಷದ ನಾಯಕರಾಗಿ ಆ ರೀತಿಯೆಲ್ಲ ಮಾತಾಡಿದ್ದಾರೆ. ಬಟ್ ಇದರಲ್ಲಿ ಯಡಿಯೂರಪ್ಪನವರಾಗಲಿ ಮೇಲಾಗಲಿ ಕುಮಾರಸ್ವಾಮಿ ಅವ್ರ ಮೇಲಾಗಲಿ ನಮ್ಮ ಸರ್ಕಾರ ಅವ್ರ ಮೇಲೆ FIR ಹಾಕ್ಸಿರೋದಲ್ಲ. CAG ವರದಿ ಆಧಾರ ನೋ ಇಟ್ಸ್ ನಾಟ್ ಕರೆಕ್ಟ್. ಒಬ್ಬರು ಕೋರ್ಟ್ಗೆ ಹೋದರು, ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ನವರು ರೆಫರ್ ಮಾಡಿದ್ರು ಲೋಕಾಯುಕ್ತಕ್ಕೆ. ಲೋಕಾಯುಕ್ತವರು CID ಕೊಟ್ಟರು. CID ಅವರು ರಿಪೋರ್ಟ್ ಕೊಟ್ಟರು ಇವ್ರ ಮೇಲೆ, ಯಡಿಯೂರಪ್ಪನ ಮೇಲೆ, ಕುಮಾರಸ್ವಾಮಿ ಮೇಲೆ. CID ಅವರು ರಿಪೋರ್ಟ್ ಕೊಟ್ಟ ಮೇಲೆ ಲೋಕಾಯುಕ್ತವರು FIR ಹಾಕಿದ್ದಾರೆ. ಇದರಲ್ಲಿ ಸರ್ಕಾರದ್ದೇನಿದೆ ಕೈವಾಡ? ಅವ್ರೇನಾಗಿದೆ ಅಂತಂದರೆ ಸಿಕ್ಕಾಕೊಂಡಿದ್ದಾರಲ್ಲ, ಅದಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ. ತಪ್ಪು ಮಾಡಿಬಿಟ್ಟು ಸಿಕ್ಕಾಕೊಂಡು ಈ ರೀತಿ ಸರ್ಕಾರ ನಮ್ಮ ಮೇಲೆ ವಿಂಡಿಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಕ್ಕಂಥದ್ದು. ವಿಂಡಿಕ್ಟಿವ್ ಆಗಿ ನಾವು ಯಾರ ಮೇಲೂ ಕೂಡ ಅಂತಹ ಯಾವುದೇ ಉದ್ದೇಶ ತಮಗಿಲ್ಲ. ಇಲ್ಲ ಆ ಥರದ್ದು. ಸರ್, ತಾವು ಅಧಿಕಾರ ವಹಿಸ್ಕೊಂಡಿದ್ದ 5 ನಿಮಿಷಕ್ಕೇ ಕೆಲವೊಂದು ಯೋಜನೆಗಳನ್ನ ರಾಜ್ಯದ ಜನತೆಗೆ ಪ್ರಕಟ ಮಾಡಿದ್ರಿ. ಅನೇಕ ಭಾಗ್ಯಗಳು, ಅನ್ನಭಾಗ್ಯ, ಕ್ಷೀರಭಾಗ್ಯ, ಈ ಥರದ್ದೆಲ್ಲ ಕಾರ್ಯಕ್ರಮಗಳು. ಎಲ್ಲೋ ಒಂದು ಕಡೆ 2.5 ವರ್ಷದ ಅವಧಿಯಲ್ಲಿ ಗಮನಿಸಿದಾಗ ನೆರೆಯ ತಮಿಳುನಾಡಲ್ಲಿ ಅಮ್ಮ ಕಾರ್ಯಕ್ರಮಗಳು ಮೂಡಿಸಿದಷ್ಟು ಸಂಚಲನವನ್ನು ಈ ಭಾಗ್ಯ ಕಾರ್ಯಕ್ರಮಗಳು ಮೂಡಿಸಿಲ್ವೇನೋ ಅಂತ. ಆ ಸಂಚಲನ ಮೂಡಿದ್ರಿಂದಲೇ ಪಂಚಾಯತ್ ಚುನಾವಣೆಯಲ್ಲಿ ನಾವು ಗೆದ್ದಿರೋದು. ಪಂಚಾಯತಿ ಚುನಾವಣೆ ಆಯಿತು, ಇಷ್ಟೆಲ್ಲ BJP ಅವರು ಹೇಳ್ತಾ ಇದ್ದಾರಲ್ಲ, ಲೋಕಸಭೆಯಲ್ಲಿ ಗೆದ್ದಿದ್ರು. ಈ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಏನಾಯಿತು? ಅಧಿಕಾರದಲ್ಲಿರೋ ಪಕ್ಷ ಸಹಜವಾಗಿ ಸ್ಥಳೀಯ ಇದಕ್ಕೆ ಹಿಂಗೆ ಹೇಳೋದು, ಅಧಿಕಾರದಲ್ಲಿರೋ ಪಕ್ಷ ಗೆದ್ದು ಬಿಡ್ತದೆ ಅಂತ. ಪಂಚಾಯತಿ ಚುನಾವಣೆಯಲ್ಲಿ ನಾವು ಗೆದ್ದರೆ ಅಧಿಕಾರದ ಪಕ್ಷ ಗೆಲ್ತದೆ. ನಾಳೆ ಕಾರ್ಪೊರೇಷನಲ್ಲಿ ಗೆದ್ದರೆ ಅಧಿಕಾರದಲ್ಲಿರೋ ಪಕ್ಷ ಗೆದ್ದಿದೆ ಅಂತ ತಪ್ಪಿಸ್ಕೊಳ್ಳಲಿಕ್ಕೆ ಈಗೇನು ಹೇಳ್ತಾರೆ, ರಿಸಲ್ಟ್ ಬರೋಕ್ಕೂ ಮುಂಚಿತವಾಗಿ ಏನು ಹೇಳ್ತಾರೆ, ನಾವೇ ಗೆಲ್ತೀವಿ. ಪಂಚಾಯತಿ ಎಲೆಕ್ಷನಲ್ಲಿ ಏನು ಹೇಳ್ತಿದ್ರು, ನಾವೇ ಗೆಲ್ತೀವಿ. JDSನವರು ಹೇಳಿದ್ರು, BJP ಅವರು ಹೇಳಿದ್ರು. ಗೆದ್ದರು ನಾವು 60% ಆಫ್ ದಿ ಗ್ರಾಮ ಪಂಚಾಯತಿಗಳನ್ನ ನಮ್ಮ ಕಾಂಗ್ರೆಸ್ ಹೊಸಕ್ಕೆ ಬಂದಿದ್ದಾವೆ. ಅದರಿಂದ ನಮ್ಮ ಕಾರ್ಯಕ್ರಮಗಳ ಪರಿಣಾಮ ಅದು. ಜನರು, ವಿಶೇಷವಾಗಿ ಕೆಳವರ್ಗದ ಜನ, ಬಡವರು, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಅಂದರೆ ಆ ಯಾವುದೇ ಆರೋಪಗಳಲ್ಲಿ ಉರಲಿಲ್ಲ ಅಂತ ಇಲ್ಲ, ಲೈಸನಿಂಗ್ ಆಗಿದೆ ಕರೆಕ್ಟಾಗಿ. ಜನರಿಗೆ ನಿಮ್ಮ ಯೋಜನೆಗಳೆಲ್ಲವೂ ತಲುಪಿದ್ದಾವೆ. ಅದಕ್ಕೆ ಜನಮನ ಅಂತ ಒಂದು ಕಾರ್ಯಕ್ರಮ ಮಾಡಿದೆ ನಾನು ಮೈಸೂರಿನಲ್ಲಿ ಸಂವಾದ ಜನ. ನೀವು ಆ ಕಾರ್ಯಕ್ರಮ ಸುಮ್ಮನೆ ನೀವು ಗೊತ್ತಿಲ್ಲ, ನೀವು ನೋಡಿದ್ರೆ ಏನೋ ನೋಡಿದೆ ಸರ್. ಅಲ್ಲಿ ಭಾಳ ಜನ ಬಂದಿದ್ದರು, ನಮ್ಮ ಕಾರ್ಯಕ್ರಮಗಳ ಫಲಾನುಭವಿಗಳೆಲ್ಲ ಬಂದಿದ್ದರು. ಅವ್ರ ಅಭಿಪ್ರಾಯಗಳೆಲ್ಲ ಕೂಡ ನಮ್ಮ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ವ್ಯಕ್ತ ಮಾಡಿದ್ರು. ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ, ಇಟ್ಸ್ ಎ ಡಿಫ್ರೆಂಟ್ ಥಿಂಗ್. ಬಟ್ ಬೈ ಆ್ಯಂಡ್ ಲಾರ್ಜ್ ಅಲ್ಲಿ ಬಂದಿದ್ದಂಥ ಫಲಾನುಭವಿಗಳು ನಮ್ಮ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತ ಮಾಡಿದ್ದಾರೆ. ಸರ್, ನಿಮ್ಮನ್ನು ಪ್ರಧಾನಿ ಮೋದಿಯವರಿಗೆ ಪ್ರತಿಸ್ಪರ್ಧೆ ಅನ್ನೋ ರೂಪದಲ್ಲಿ ಬೆಳೆಸಬೇಕು, ಇವ್ರನ್ನ ರಾಷ್ಟ್ರ ಮಟ್ಟದಲ್ಲಿ ಬಿಂಬಿಸಬೇಕು ಅನ್ನೋ ಹೈಕಮಾಂಡ್ ಕನಸು ಕಟ್ಕೊಂಡಿದ್ರು. ಆದರೆ ಸಿದ್ದರಾಮಯ್ಯನವರು ಅದನ್ನೆಲ್ಲೋ ಒಂದು ಕಡೆ ಭಗ್ನ ಮಾಡಿಬಿಟ್ರು. ಆ ಮಟ್ಟದಲ್ಲಿ ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡ್ಕೊಳ್ಳಿಲ್ಲ ಅನ್ನೋ ಮಾತು ದಿಲ್ಲಿಯಲ್ಲಿ ಕೇಳಿ ಬರ್ತಾ ಇದೆ. ನಾನು ರಾಷ್ಟ್ರ ಮಟ್ಟದ ನಾಯಕನಾಗಬೇಕು ಅಂತ ಅಂದ್ಕೊಂಡೂ ಇಲ್ಲ. ನಮ್ಮ ಹೈಕಮಾಂಡ್ನವರು ನನ್ನನ್ನು ರಾಷ್ಟ್ರ ನಾಯಕರು ಮಾಡಬೇಕು ಅಂತ ಅವರು ಕೂಡ ಏನು ಪ್ರಯತ್ನವೂ ಮಾಡಲ್ಲ, ಆ ಥರದ ಅಜೆಂಡನೂ ಕೂಡ ಇಲ್ಲ. ಅದರಿಂದ ನಾನು ಕರ್ನಾಟಕಕ್ಕೆ ಸೀಮಿತವಾಗಿ ಕೆಲಸ ಮಾಡಬೇಕು ಅಂತ ನಂಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಇದನ್ನು ಪ್ರಾಮಾಣಿಕವಾಗಿ ಕರ್ನಾಟಕದಲ್ಲಿ ಆಡಳಿತವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಪಾರದರ್ಶಕವಾದಂಥ, ಭ್ರಷ್ಟಾರಹಿತವಾದಂಥ, ಹಗರಣ ಮುಕ್ತವಾದಂಥ, ಜನಪರವಾದಂಥ ಆಡಳಿತ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆ ಪ್ರಯತ್ನದಲ್ಲಿ ನಾವಿದ್ದೇವೆ ಈಗ. ಸರ್, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನನ್ನ ಕನಸು ಅಂತ ತಾವು ಆರಂಭದ ದಿನಗಳಲ್ಲಿ ನೀಡಿದ ಸಂದರ್ಶನಗಳಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ರಿ. ನಮಗೂ ಗೊತ್ತಿದೆ ಸರ್, ರಾತ್ರೋರಾತ್ರಿ ಎಲ್ಲನೂ ಸರಿ ಮಾಡೋಕ್ಕಾಗಲ್ಲ, ಅದು ಮಂತ್ರದಂಡ ಇಲ್ಲ ಭ್ರಷ್ಟಾಚಾರ ಸಂಪೂರ್ಣ ನಿರ್ಮೂಲನೆ ಮಾಡಲಿಕ್ಕೆ ಅಂತ. ಆದರೆ ಸಾರ್ವಜನಿಕವಾಗಿ ಕೇಳಿ ಬರ್ತಾರೋ ಮಾತು, ಇಂದಿನ ಎಲ್ಲ ಸರ್ಕಾರಗಳನ್ನು ಮೀರಿಸುವಷ್ಟು ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಕೆಲವರು ಅಂಗಡಿಗಳು ತಕ್ಕಂಡು ಕೂತಿದ್ದಾರೆ, ಕೆಲವು ಸಚಿವರು ಅಂಗಡಿಗಳು ತಕ್ಕಂಡು ಕೂತಿದ್ದಾರೆ. ಲೋಕಾಯುಕ್ತದ ಕತೆ ನೋಡಿ, ಲಾಟ್ರಿ ಹಗರಣ ಏನಾಯಿತು, ನಮ್ಮ ಚಾನಲ್ಲೇ ಅದನ್ನು ಬಹಿರಂಗ ಮಾಡ್ತು. ಇಲ್ಲ, ಅದೆಲ್ಲ ನಿಜ. ಲಾಟ್ರಿ ನೀವು ಕಂಡ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ
ನಿರ್ಮಾಣ ಸಾಧ್ಯ ಆಗಿದೆಯಾ ಸರ್? ನಾನು ಸಂಪೂರ್ಣವಾಗಿ ಭ್ರಷ್ಟಾಚಾರ ಎಲ್ಲ ತೊಲಗಿಬಿಟ್ಟಿದೆ ಅಂತ ಹೇಳೋಕ್ಕೋಗಲ್ಲ. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಭ್ರಷ್ಟಾಚಾರ ಕಡಿಮೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ಲಾಟ್ರಿ ಹಗರಣ ನಿಮ್ಮ ಟಿ ವಿ ಚಾನಲ್ಲೇ ಅದನ್ನು ಸ್ಟಿಂಗ್ ಆಪ್ರೇಷನ್ ಮಾಡಿ ಎಲ್ಲ ಮಾಡಿದರು. ಕೂಡಲೇ ಕ್ರಮ ತಗೊಂಡಿದ್ದೀವಿ. ಮತ್ತು ಅದು ನೆನ್ನೆ ಮೊನ್ನೆ ಬಂದಿದ್ದಲ್ಲ. ಯಾವಾಗ ಲಾಟ್ರಿ ಬ್ಯಾನ್ ಆಯಿತು ಅವತ್ತಿನಿಂದಲೂ ಕೂಡ ಅಕ್ರಮವಾದಂಥ ಲಾಟ್ರಿ ಸರ್, ಆ ಹುತ್ತ ಹೋಗಿ 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 ದಿನೇ ದಿನೇ ಹೆಂಗಾಗ್ತಾ ಇದೆ. ಅದೇನಾಗಿದೆ ಅಂದರೆ ಈಗ ಅದಕ್ಕೆ ನಾವು ಪ್ರಯತ್ನ ಮಾಡಿದ್ದೋ ಅದು ಸಂಪೂರ್ಣ ನಿಂತಿರಲಿಲ್ಲ. ಈಗ ನಾವು ಕಠಿಣವಾದಂಥ ಕ್ರಮಗಳು ತಗೊಂಡಿದ್ದೀವಿ. ಈಗ ಅದ್ರ ಬಗ್ಗೆ ತನಿಖೆ ಮಾಡಿಸ್ತಾ ಇದ್ವಿ. CBI ಕೊಟ್ಟಿದ್ದೀನಿ ನಾನು ಅದನ್ನು, ಆ ಕೇಸನ್ನು. ಬಹುಶಃ ತಪ್ಪಿತಸ್ಥರು ಯಾರೇ ಇದ್ದರೂ ಕೂಡ ಈಗ ಅವರು ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ಸರ್, ದಿನೇ ದಿನೇ ಅದ್ರ ಹುತ್ತ ಹೆಂಗೆ ಹೊರಗೆ ಬರ್ತಾ ಇದೆ ಮಾಹಿತಿಗಳು ಅಂದರೆ, ಹಿರಿಯ ಅಧಿಕಾರಿಗಳು, ರಾಜಕಾರಣಿಗಳು, ಶಾಸಕರು, ಯಾರೇ ಆಗಲಿ, ಹಿರಿಯ ಅಧಿಕಾರಿಗಳಿರಲಿ, ಶಾಸಕರಿರಲಿ, ಇನ್ಯಾರೇ ಇರಲಿ, ಅವ್ರು ಯಾರೇ ತಪ್ಪು ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಮುಲಾಜಿಲ್ದೇನೆ ಕ್ರಮ ತಗೋತೀವಿ. ಅರ್ಕಾವತಿ ಹಗರಣ ತಾರ್ಕಿಕ ಅಂತ್ಯ ಕಂಡ್ರೆ ಸಿದ್ದರಾಮಯ್ಯನವರು ಜೈಲು ಪಾಲಾಗ್ತಾರೆ ಅಂತ ಯಡಿಯೂರಪ್ಪನವ್ರ ಕಾಲದಲ್ಲಿ ಆದಷ್ಟು ಡಿನೋಟಿಫಿಕೇಷನ್ನು ಯಾರ ಕಾಲದಲ್ಲೂ ಆಗಲಿಲ್ಲ. ಹೈಯೆಸ್ಟ್ ನಂಬರ್ ಆಫ್ ಎಕರ್ಸ್ ಡಿನೋಟಿಫಿಕೇಷನ್ ಮಾಡಿದ್ದು ಯಡಿಯೂರಪ್ಪನವರು. ಕಾನೂನನ್ನು ಗಾಳಿಗೆ ತೂರಿ ಡಿನೋಟಿಫಿಕೇಷನ್ ಮಾಡಿರ್ತಕ್ಕಂಥವ್ರು ಯಡಿಯೂರಪ್ಪನವರು. ನಾನು ಇದನ್ನೆಲ್ಲರೂ ಕೂಡ ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ. ಯಡಿಯೂರಪ್ಪನ ಕಾಲದಲ್ಲಿ ಎಷ್ಟಾಯಿತು, ಕುಮಾರಸ್ವಾಮಿ ಕಾಲದಲ್ಲಿ ಎಷ್ಟಾಯಿತು, ಸದಾನಂದಗೌಡರ ಕಾಲದಲ್ಲಿ ಎಷ್ಟಾಯಿತು, ಎಲ್ಲನೂ ಕೂಡ ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟಿದ್ದೀನಿ. ನಾನು ಒಂದೇ ಒಂದು ಎಕರೆಯನ್ನು ಅರ್ಕಾವತಿದಿರ್ಬೋದು ಅಥವಾ ಇನ್ಯಾವುದೇ ಇರ್ಬೋದು, ಒಂದೇ ಒಂದು ಎಕರೆಯನ್ನು ಕಾನೂನಿಗೆ ವಿರುದ್ಧವಾಗಿ ಡಿನೋಟಿಫೈ ಮಾಡಿಲ್ಲ. ಅರ್ಕಾವತಿ ಇದರಲ್ಲೂ ಕೂಡ ಅದು ಡಿನೋಟಿಫಿಕೇಷನ್ ಅಲ್ಲ, ಅದು ರೀಡೂ ಅಲ್ಲ. ರೀಡು ಹೇಳಿದವರು ಹೈಕೋರ್ಟ್ನವರು, ರೀಡು ಮಾಡಿ ಅಂತ ಹೇಳಿದವರು ಹೈಕೋರ್ಟ್ನ ಆದೇಶ, ಅದು ರೀಡು ಮಾಡಿ ಅಂತಕ್ಕಂಥದ್ದು. ಅದನ್ನು ಜಗದೀಶ್ ಶೆಟ್ಟರು ಫೈಲ್ ಮೇಲೆ ಬರೆದಿದ್ರು ರೀಡು ಮಾಡಿ ಅಂತ. ನಮ್ಮದು ರೀಡು ಅಲ್ಲ, ಅದು ಮಾಡಿಫೈಡ್ ಪ್ಲ್ಯಾನ್, ಮಾಡಿಫೈಡ್ ಸ್ಕೀಮು. ಅದಕ್ಕೆ ನಾ ಸೈನ್ ಹಾಕಿರೋದು. ಅದರಲ್ಲಿ ಯಾವುದೇ ಏನೇ ಮಾಡಿದ್ರು ಒಂದೇ ಒಂದು ಚೂರು ಉಳುಕು ಸಿಗೋದಿಲ್ಲ ಅಂತ ತಮ್ಮ ಇದು. ಒಂದೇ ಒಂದು ಇಲ್ಲಿಗಲ್ ಆಗಿ ಮಾಡಿರ್ತಕ್ಕಂಥದ್ದು ಇಲ್ಲ ಅದರಲ್ಲಿ. ಡಿನೋಟಿಫೈಯೇ ಮಾಡಿಲ್ವಲ್ಲ, ಇಟ್ ಈಸ್ ಓನ್ಲಿ ಮಾಡಿಫೈಡ್ ಸ್ಕೀಮ್. ಇವರಿಬ್ಬರ ಇಶಾರ ಇಲ್ಲದೆ ಜಿಲ್ಲಾಡಳಿತ ಒಂಚೂರು ಉಲ್ಕಡ್ಡಿ ಆ ಕಡೆ ಈ ಕಡೆ ಎತ್ಮಡಗದೇ ಇರೋ ಪರಿಸ್ಥಿತಿ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಕೊಬನ್ನಿ ಮೈಸೂರು ಜಿಲ್ಲೆಗೆ. ನನ್ನ ಮಗ ಆಗಲಿ, ಮಾದೇವಪ್ಪನ ಮಗ ಆಗಲಿ, ಜಾರ್ಜ್ ಮಗ ಆಗಲಿ, ಜಯಚಂದ್ರ ಅವ್ರ ಮಗ ಆಗಲಿ, ಅವ್ರು ಯಾರು ಕೂಡ ಇಂಟರ್ಫಿಯರ್ ಆಗಲ್ಲ.